ಅರಳಿ ಮರದ ಬುಡದಲ್ಲಿ ಈ ಒಂದು ವಸ್ತುವನ್ನು ಇಟ್ಟರೆ ಸಾಕು, ನಿಮ್ಮ ಸಾಲದ ಸಮಸ್ಯೆ ಲಕ್ಷ ಅಲ್ಲ ಕೋಟಿ ಕೋಟಿ ರೂಪಾಯಿ ಇದ್ದರೂ ಕೂಡ ಸಂಪೂರ್ಣವಾಗಿ 21 ದಿನದಲ್ಲಿ ತೀರಿಸುವ ಸಾಧ್ಯತೆ ಹೆಚ್ಚಾಗುತ್ತೆ. ಆದರೆ ಕೆಲವು ನಿಯಮವನ್ನು ತಂತ್ರಗಳನ್ನು ಅನುಸಾರವಾಗಿಯೇ ಮಾಡಬೇಕು. ಅದನ್ನು ಹೇಗೆ ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಓಂ ಲಕ್ಷ್ಮೀ ನಾರಾಯಣ ಅಂತ ಕಮೆಂಟ್ ಹಾಕಿ. ನಿಮ್ಮ ಬದುಕು ಎಷ್ಟು ಬದಲಾಗುತ್ತೆ ಅನ್ನೋದನ್ನು ನೀವೇ ನೋಡುತ್ತೀರಿ. ಮನುಷ್ಯನ ಜೀವನದಲ್ಲಿ ಸಮಸ್ಯೆಗಳು ವಿಪರೀತವಾಗಿ ಒಂದಲ್ಲ ಒಂದು ಕಾರಣಕ್ಕೆ ಬಂದೇ ಬರುತ್ತದೆ. ಅದರಲ್ಲೂ ಸಾಲದ ಸಮಸ್ಯೆಗಳು ಹೆಚ್ಚಾಗಿ ಇವತ್ತಿನ ದಿನಗಳಲ್ಲಿ ನೋಡುತ್ತಾ ಇರಬಹುದು. ಕೆಲವರಿಗೆ ನೀವು ಸಾಲನ ಕೊಟ್ಟಿರ್ತೀರ, ಇನ್ನು ಕೆಲವರು ನೀವು ಸಾಲನ ಪಡೆದುಕೊಂಡಿರ್ತೀರ. ಸಾಲನ ಕೊಟ್ಟವರಿಗೆ ವಾಪಸ್ ಕೇಳೋದೇ ಒಂದು ದೊಡ್ಡ ಕೆಲಸ, ಆದರೆ ಸಾಲ ಈಸ್ಕೊಂಡಿರೋರಿಗೆ ವಾಪಸ್ ಕೊಡೋದೇ ಒಂದು ಕೆಲಸ ಆಗುತ್ತೆ. ಯಾಕೆಂದರೆ ಅದು ಎರಡೂ ಅಷ್ಟು ಸುಲಭವಲ್ಲ. ಕೈಯಲ್ಲಿ ದುಡ್ಡಿದ್ರೆ ಕಟ್ಬೋದು, ಇಲ್ಲಾಂದರೆ ಕಷ್ಟ. ದುಡ್ಡಿನ ಅರಿವು ಹೆಚ್ಚಾಗುವ ರೀತಿಯಲ್ಲಿ ಈ ಒಂದು ದೈವ ತಂತ್ರವನ್ನು ಮಾಡಿ ಪ್ರಯೋಗಿಸಿ ನೋಡಿ. ಖಂಡಿತವಾಗಿಯೂ ಸಾಲದ ಸಮಸ್ಯೆಗಳು ಮುಕ್ತಿ ಪಡೆಯಬಹುದು. ಅದ್ಯಾಗೆ ಗುರುಗಳೇ, ದುಡ್ಡು ಮರಳಿ ಮರದ ಕೆಳಗಡೆ ಸಿಗುತ್ತಾ ಅಂತ ನೀವು ಅನ್ಕೋಬಹುದು. ಖಂಡಿತವಾಗಿಯೂ ಕಷ್ಟಪಡದೇನೆ ಯಾರು 1 ರೂಪಾಯಿ ಕೂಡ ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಕೆಲವು ಬಾರಿ ನೀವು ಎಷ್ಟೇ ಕಷ್ಟಪಟ್ಟರೂ ಅದಕ್ಕೆ ತೃಪ್ತಿಕರವಾದ ಉಪಯೋಗವಾಗಲಿ ಪ್ರಯೋಜನವಾಗಲಿ ಆಗುವುದಿಲ್ಲ. ಈ ಒಂದು ತಂತ್ರ ಕೆಲಸಗಳನ್ನು ಮಾಡಿದ್ದೆ ಆದರೆ ನಿಮ್ಮ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದರೂ ಕೂಡ ಅದರಿಂದ ದೊಡ್ಡ ಯಶಸ್ಸು ಅನ್ನುವುದು ಆಗತ್ತೆ. ಸಾಕಷ್ಟು ಲಾಭಗಳನ್ನು ಮಾಡುತ್ತೀರಿ. ಇದರಿಂದ ಬರಬೇಕಿದ್ದ ದುಡ್ಡುಗಳು ಕೂಡ ಬರುತ್ತದೆ ಮತ್ತು ನೀವು ಕೊಡಬೇಕಾದವರಿಗೂ ಕೂಡ ಸಾಲವನ್ನು ಹಿಂತಿರುಗಿಸಿ ನೀಡಬಹುದು. ಆ ತಂತ್ರವೇ ಅರಳಿ ಮರದ ಬುಡದಲ್ಲಿ ನೀವು ಇಡುವಂತಹ ಈ ಒಂದು ವಸ್ತು. ಅದೇನು ಅಂದರೆ, ಒಂದು ಕೆಂಪು ಬಟ್ಟೆಯಲ್ಲಿ 3 ಚಿಟಿಕೆ ಅರಿಶಿಣವನ್ನು ಹಾಕಬೇಕು. ಶುಭದ ಸಂಕೇತವಾಗಿರುತ್ತೆ. ತುಳಸಿ ಎಲೆಗಳನ್ನು ಕೂಡ ಅದರಲ್ಲಿ ಹಾಕಬೇಕು. ಒಂದು ಭೂತಾಳ ಗಿಡದ ಎಲೆಯನ್ನು ಕತ್ತರಿಸಿಕೊಂಡು ಬಂದು ಅದರ ಮಧ್ಯಭಾಗದಲ್ಲಿ ಇಡಬೇಕು. 1 ರೂಪಾಯಿ 21 ನಾಣ್ಯವನ್ನು ಇಡಬೇಕು. ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಗಂಟು ಹಾಕಿ ಬಿಗಿಯಾಗಿ ಕಟ್ಟಿ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಧೂಪ ದೀಪಗಳ ಆರತಿಯನ್ನು ಮಾಡಿ ಸಂಕಲ್ಪವನ್ನು ಮಾಡಬೇಕು. ಆ ಸಂಕಲ್ಪದ ಅನುಸಾರವೇ ಈ ಒಂದು ಸಾಲ ತೀರಿಸುವ ಧನಾಕರ್ಷಣೆ ಆಗುವಂತಹ ಒಂದು ವಿಶೇಷ ತಂತ್ರ ಇದನ್ನು ಮಾಡಬೇಕು. ಎಲ್ಲ ಪೂಜೆ ಪುನಸ್ಕಾರಗಳು ಆದ ಮೇಲೆ, ಸಂಕಲ್ಪಾದಿಗಳು ಆದ ಮೇಲೆ ನೀವು ಅರಳಿ ಮರದ ಬುಡದಲ್ಲಿ ಅದನ್ನು ಇಟ್ಟು ಬಿಡಿ. ಸಂಜೆ ಹೊತ್ತು ಅದನ್ನು ಯಾರು ಇಲ್ಲದ ಸಮಯದಲ್ಲಿ ಮಾಡಬೇಕು. ಈಗ ಹಿಂತಿರುಗಿ ನೋಡದೆ ನಿಮ್ಮ ಮನೆಗೆ ಹಿಂದಕ್ಕೆ ಬಂದು ಬಿಡಿ. 21 ದಿನಗಳ ಕಾಲದಲ್ಲಿ ಎಷ್ಟು ಬದಲಾವಣೆ ಆಗತ್ತೆ ಅನ್ನೋದನ್ನು ನೀವೇ ಖುದ್ದು ನಿಂತು ನೋಡಬಹುದು. ಕೆಲವು ಬಾರಿ ಬಿಡಿಸಲಾಗದ ಸಮಸ್ಯೆಗಳನ್ನು ಬಿಡಿಸೋದಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದ.